ನನ್ನ ಹೆಸರು ರೋಹಿತ್ ಅಂತ. ನಾನು ದರ್ಶನ್ ಫಾದರ್. ಇವನು 9th ಸ್ಟ್ಯಾಂಡರ್ಡ್ ಓದ್ತಿದ್ದಾನೆ. ಇವನು 7th 8th ಅಲ್ಲಿ 5th ರ್ಯಾಂಕು 4th ರ್ಯಾಂಕ್ ಬರ್ತಿದ್ದ ಅಷ್ಟೇನೆ. ಬಟ್ ಇವನು 8 ಬಂದಾಗ ಸಮ್ಮರ್ ವೆಕೇಶನ್ಗೆ ಸೇರಿದಾಗ ಬೋಧಿ ವಿದ್ಯಾಗೆ ಜಾಯ್ನ್ ಆದಾಗ 9 ಸೇರಿದಾದ್ಮೇಲೆ ಕ್ಲಾಸಲ್ಲೇ ಟಾಪರ್ ಆಗಿ ಬರ್ತಿದ್ದೇನೆ. ಇವ್ರು ಟೀಚರ್ಗೆ ಆಶ್ಚರ್ಯ ಆಗಿದೆ, ಆಮೇಲೆ ನಮಗೂ ಆಶ್ಚರ್ಯ ಆಗಿದೆ, ಇವ್ರ ತಂದೆ ಇವ್ರ ತಾತ ಅಜ್ಜಿಗೂ ಆಶ್ಚರ್ಯ ಆಗಿದೆ. ಕ್ಲಾಸ್ ಟಾಪರ್ ಯಾರಿಗೂ ಬಿಟ್ಕೊಡ್ತಿಲ್ಲ, ಇವನೇ ಬರ್ತಿದ್ದಾನೆ. ಇವನು ಫಸ್ಟ್ ಬಂದಿರೋದ್ರಿಂದ ಫಸ್ಟ್ ಬರ್ತಿರೋ ಮಕ್ಕಳು 2nd ರ್ಯಾಂಕು 3rd ರ್ಯಾಂಕ್ ಬರ್ತಿದ್ದಾರೆ. 2nd ರ್ಯಾಂಕು 3rd ರ್ಯಾಂಕ್ ಬರ್ತಿರೋ ಮಕ್ಕಳು ಇವ್ನ ಮೇಲೆ ತುಂಬಾ ಕೋಪ ಮಾಡ್ಕೊಂಡಿದ್ದಾರೆ. ದರ್ಶನ್ ಏನಕ್ಕೆ ಫಸ್ಟ್ ರ್ಯಾಂಕ್ ಬರ್ತಾ ಇದ್ದಾರೆ, ಹೆಂಗೆ ಸಾಧ್ಯ ಆಯಿತು ಅಂತ. ಆ ಮಕ್ಳು ಗೊತ್ತಿಲ್ಲ ಇವನು ಬೋಧಿ ವಿದ್ಯಾಗ ಬಂದು ಫಸ್ಟ್ ರ್ಯಾಂಕ್ ಬಂದಿದ್ದಾನೆ ಅಂತ. ಆಮೇಲೆ ಅವ್ರ ಟೀಚರ್ಸ್ ಈಗ ನೆಕ್ಸ್ಟ್ SSLC ನೆಕ್ಸ್ಟ್ ವರ್ಷ ಮುಂದಿನ ವರ್ಷ ಆ ಸ್ಕೂಲಲ್ಲೇ ಟಾಪರ್ ಆಗಿ ಬರ್ಬೋದೇನೋ ಅಂತ ಒಂದು ಹೋಪ್ ಇದೆ ಟೀಚರ್ಗಳಿಗೆ. ಅವನಿಗೆ ಈಗ ಹೆಂಗ್ ಓದ್ಬೇಕನ್ನೋ ಟೆಕ್ನಿಕ್ಗಳೆಲ್ಲ ಗೊತ್ತಾಗ್ತು. ಅದಾದ್ಮೇಲೆ ಅವನು ಟೆಸ್ಟ್ಗಳಲ್ಲಿ ಮತ್ತೆ ಎಕ್ಸಾಮ್ ಅಲ್ಲಿ, ಈಗ ರೀಸೆಂಟ್ ಆಗಿದೆ ಎಕ್ಸಾಮ್ ಅಲ್ಲಿ ಮಿಡ್ ಟರ್ಮ್ ಅಲ್ಲೂ ಅವ್ರು ಟೆಕ್ಸ್ಟ್ ಪೇಪರ್ಗಳೆಲ್ಲ ಬಂತು. ಅದು ಎಕ್ಸಾಮ್ ಪೇಪರ್ನು ಅದ್ರಲ್ಲಿ ಆಲ್ಮೋಸ್ಟ್ ಎಲ್ಲ ಔಟ್ ಆಫ್ ಔಟೇ ತೆಗ್ದಿದ್ದಾನೆ. ಅದು ಅವ್ರ ಮಿಸ್ಗಳಿಗೆ ಈಗ ಒಂಥರ ಆಶ್ಚರ್ಯನೂ ಆಗಿದೆ, ಖುಷಿನೂ ಆಗಿದೆ. ಯಾಕಂದ್ರೆ ಅವ್ನು ಮೊದ್ಲು ಚೆನ್ನಾಗಿ ತೆಗಿತಿದ್ದಾನೆ. ಅದಾದ್ಮೇಲೆ ನನಗೂ ಹೇಳಿದ್ರು ಹಿಂಗ್ ತುಂಬಾ ಚೆನ್ನಾಗಿ ಓದ್ತಿದ್ದಾನೆ, ಅವ್ನಿಗೆ ಇದೇ ತರ ಓದಕ್ಕೆ ಹೇಳಿ ಅಂತ. ಅವ್ರಿಗೊಂಥರ ಆಶ್ಚರ್ಯ. ನಾನು ನೋಡಿದಾಗೆಲ್ಲ ಅವರು ತುಂಬಾನೇ ಖುಷಿನೂ ಪಡ್ತಿದ್ದಾರೆ ಈಗ ಅವನ್ನ ನೋಡಿ. ಅದಕ್ಕೇನೆ ಈಗ ಅವನಿಗೂ ಒಂದು ಧೈರ್ಯ ಬಂದಿದೆ, ನನ್ನ ಕೈಲೂ ಆಗುತ್ತೆ ತೆಗಿಯಕ್ಕೆ. ಅವನಿಗೆ ಅದು ಇರ್ಲಿಲ್ಲ. ಇದು ಕ್ಲಾಸಿಗೆ ಸೇರ್ಸಕ್ಕೂ ಮುಂಚೆ ಯಾವಾಗ ಒಂದು ರ್ಯಾಂಕ್ಗಳೆಲ್ಲ ಹೋಗಕ್ ಸ್ಟಾರ್ಟ್ ಆಯ್ತು, ಕಮ್ಮಿ ಆಗ ನನ್ನ ಕೈಲಿ ಓದಕ್ಕಾಗಲ್ಲ, ನನಗೆ ನೆನ್ಪಿಟ್ಕೊಳಕ್ಕೆ ಬರಲ್ವೇನೋ ಅಂತ ಅನ್ಕೊಂಡ. ಅದಾದ್ಮೇಲೆ ಇದು ಕ್ಲಾಸ್ ನೋಡಿ 9th ಅಲ್ಲಿ ತಗೊಳಕ್ ಸ್ಟಾರ್ಟ್ ಮಾಡಿದೆ, ಹಿಂಗ್ ಉಪಯೋಗಿಸ್ಕೋಬೇಕು ಅನ್ನೋದು ಟೆಕ್ನಿಕ್ ಗೊತ್ತಾದ್ಮೇಲೆ ನನಗೆ ನಿಜವಾಗ್ಲೂ ಅವನು ಔಟ್ ಆಫ್ ಔಟ್ ಆಲ್ಮೋಸ್ಟ್ ಎಲ್ಲ 6 ಸಬ್ಜೆಕ್ಟ್ ಅಲ್ಲಿ 6 ಸಬ್ಜೆಕ್ಟ್ ಔಟ್ ಆಫ್ ಔಟ್.